ಪ್ರೈಸ್ ಲಾರ್ಡ್. ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುವವನಾಗಿದ್ದೇನೆ. ಈ ಮುಂಚಾನೆ ಪ್ರಿಯರೇ, ಈ ದಿನದ ವಾಕ್ಯ ಭಾಗಕ್ಕಾಗಿ ಕೀರ್ತನೆಗಳು 32ನೇ ಅಧ್ಯಾಯವನ್ನ ತೆಗೆದುಕೊಂಡಿದ್ದೇನೆ. 10ನೇ ವಚನ. ದುಷ್ಟರಿಗೆ ಅನೇಕ ಕಷ್ಟಗಳು ಉಂಟಾಗುವವು, ಆದರೆ ಯೆಹೋವನಲ್ಲಿ ಭರವಸೆವಿಟ್ಟವರನ್ನ ಆತನ ಕೃಪೆಯು ಆವರಿಸಿಕೊಳ್ಳುವುದು ಎಂಬುದಾಗಿ ಈ ವಾಕ್ಯದಲ್ಲಿ ಹೇಳುವ ಪ್ರಕಾರ ಪ್ರಿಯರೇ, ದುಷ್ಟರು ಎಂಬುದಾಗಿ ನಾವು ನೋಡುವಾಗ ದೇವರ ವಾಕ್ಯವನ್ನ ತಿರಸ್ಕರಿಸುವವರು, ದೇವರನ್ನ ಅರಿಯದವರು, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಇರುವಂಥವರು ಎಂಬುದಾಗಿ ಈ ಒಂದು ವಾಕ್ಯದ ಅರ್ಥ. ಇಲ್ಲಿ ಹೇಳ್ತದೆ, ದುಷ್ಟರಿಗೆ ಅನೇಕ ಕಷ್ಟಗಳು ಉಂಟಾಗ್ತದೆ. ಯಾರು ದೇವರನ್ನ ಬಿಟ್ಟಿದ್ದಾರೋ, ಯಾರು ದೇವರನ್ನು ತಿರಸ್ಕರಿಸ್ತಾರೋ ಅಂಥವರಿಗೆ ಬಹಳ ಕಷ್ಟಗಳು ಉಂಟಾಗ್ತವೆ ಎಂಬುದಾಗಿ. ಆದರೆ ಯೆಹೋವನಲ್ಲಿ ಭರವಸೆ ಇಟ್ಟವರನ್ನ ಆತನ ಕೃಪೆಯು ಆವರಿಸಿಕೊಳ್ಳುವುದು. ಯಾರು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾರೋ, ಯಾರು ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ತಾರೋ, ದೇವರ ವಾಕ್ಯದ ಅನುಸಾರವಾಗಿ ನಡೀತಾರೋ ಅಂಥವರಿಗೆ ಆತನ ಕೃಪೆಯು ಯಾವಾಗಲೂ ಅವರನ್ನು ಆವರಿಸಿಕೊಳ್ಳುವ, ಅಂದರೆ ಅವರಿಗೆ ಸುರಕ್ಷತೆಯನ್ನು ಕೊಡುವಂಥದ್ದಾಗಿದೆ ಪ್ರಿಯರೇ. ಅದೇ ರೀತಿಯಲ್ಲಿ ಈ ಒಂದು ಮುಂಚಾನೆ ಸಮಯದಲ್ಲಿ ಈ ವಾಕ್ಯವನ್ನು ಕೇಳುವಾಗ ನಮ್ಮ ಜೀವಿತಗಳನ್ನು ನಾವು ಸರಿಪಡಿಸಿಕೊಳ್ಳೋಣ, ನಮ್ಮ ಜೀವಿತಗಳನ್ನು ನಾವು ನೋಡೋಣ, ನಾವು ಯಾರಾಗಿದ್ದೇವೆ, ಏನಾಗಿದ್ದೇವೆ, ಹೇಗಿದ್ದೇವೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳುತ್ತಾ, ಒಂದು ವೇಳೆ ನಾವು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗುತ್ತಿರುವುದಾದರೆ ದೇವರ ವಾಕ್ಯವನ್ನ ತಿಳಿದುಕೊಳ್ಳೋಣ. ದೇವರ ವಾಕ್ಯ ಹೇಳುವಾಗ ಯವನಲ್ಲಿ ಭರವಸೆ ಇಟ್ಟುವರನ್ನ ಆತನ ಕೃಪೆಯು ಆವರಿಸಿಕೊಳ್ಳುವುದೆಂಬುದಾಗಿ ಹೇಳಿದ ಪ್ರಕಾರ ಆತನ ಕೃಪೆಯು ನಮ್ಮನ್ನು ಆವರಿಸಿಕೊಳ್ಳುವುದಕ್ಕೆ ನಾವು ಏನೆಲ್ಲ ಪ್ರಯತ್ನ ಮಾಡಬೇಕಾಗಿದೆಯೋ ಆ ಪ್ರಯತ್ನವನ್ನು ನಾವು ಮಾಡುತ್ತಾ ನಮ್ಮನ್ನೇ ನಾವು ಕರ್ತನಿಗೆ ಒಪ್ಪಿಸಿಕೊಟ್ಟವರಾಗಿ ನಾವು ಈ ಒಂದು ಸಮಯದಲ್ಲಿ ನಮ್ಮ ಜೀವಿತವನ್ನ ಆತನಿಗೆ ಒಪ್ಪಿಸಿಕೊಡೋಣ ಎಂಬುದಾಗಿ ನಾನು ಕೇಳಿಕೊಳ್ಳುವವನಾಗಿದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನಿನ್ನ ವಾಕ್ಯ ಹೇಳುವ ಹಾಗೆ ದುಷ್ಟರಿಗೆ ಅನೇಕ ಕಷ್ಟಗಳು ಉಂಟಾಗ್ತವೆ, ಆದರೆ ಯೆಹೋವನಲ್ಲಿ ಭರವಸೆ ಇಟ್ಟವರಿಗೆ ಆತನ ಕೃಪೆಯು ಆವರಿಸಿಕೊಳ್ಳುವುದೆಂಬುದಾಗಿ ಹೇಳುವ ಪ್ರಕಾರ, ಹೌದು ಸ್ವಾಮಿ, ನಮ್ಮನ್ನು ನಿನ್ನ ಮಕ್ಕಳಾಗಿ ಅಂಗೀಕರಿಸಿಕೋ. ಯಾವಾಗಲೂ ನಿನ್ನ ಸನ್ನಿಧಾನದಲ್ಲಿ ಇರುವುದಕ್ಕೆ ಕೃಪೆ ಮಾಡು ಸ್ವಾಮಿ. ಅಪ್ಪ, ನಿನ್ನನ್ನು ಕರ್ತನೆ ಭರವಸೆ ಇಟ್ಟವರನ್ನ ನಿನ್ನ ಕೃಪೆಯು ಯಾವಾಗಲೂ ಕಾಯುವ ಹಾಗೆ, ಅವರನ್ನು ಆವರಿಸಿಕೊಳ್ಳುವ ಹಾಗೆ ನೀನು ಕೃಪೆ ತೋರಿಸಿ ನಡೆಸು. ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.